ಚಿನ್ನದ ಗಣಿ. ಒಂದೂರಿನಲ್ಲಿ ಇಬ್ಬರು ಅಣ್ಣ ತಮ್ಮಂದಿರಿದ್ದರು. ಅವರ ತಂದೆ ಮತ್ತು ತಾಯಿ ತೀರಿ ಹೋಗಿದ್ದರು. ತಂದೆ ತೀರಿ ಹೋದ ನಂತರ ಅಣ್ಣ ತಂದೆಯ ಆಸ್ತಿಯನ್ನೆಲ್ಲ ತೆಗೆದುಕೊಂಡು ತಮ್ಮನಿಗೆ ಒಂದು ಕೊಡಲಿಯನ್ನು ಮಾತ್ರ ಕೊಟ್ಟಿದ್ದ. ಪ್ರತಿದಿನ ತಮ್ಮನು ಕಾಡಿಗೆ ಹೋಗಿ ಮರ ಕಡಿದು ಕಟ್ಟಿಗೆಯನ್ನು ತಂದು ಕೊಟ್ಟರೆ ಅಣ್ಣ ಅವನಿಗೆ ಊಟ ಕೊಡುತ್ತಿದ್ದ. ಒಂದು ದಿವಸ ತಮ್ಮ ಕಾಡಿಗೆ ಹೋದಾಗ ಅವನಿಗೆ ಅಲ್ಲಿ ಒಂದು ಸೀಬೆಹಣ್ಣಿನ ಮರ ಕಾಣಿಸಿತು. ಆ ಮರದಲ್ಲಿ ತುಂಬ ಹಣ್ಣುಗಳಿದ್ದವು. ತಮ್ಮ ಆ ಮರಕ್ಕೆ ಹತ್ತಿ ಕೆಲವು ಹಣ್ಣುಗಳನ್ನು ಕೊಯ್ದು ತಿಂದನು. ಅನಂತರ ಅವನಿಗೆ ನಿದ್ರೆ ಬಂದವರಿಂದ ಅಲ್ಲೇ ಮಲಗಿ ನಿದ್ರಿಸಿದನು. ಸ್ವಲ್ಪ ಹೊತ್ತಿನ ನಂತರ ಆ ಮರಕ್ಕೆ ಕೋತಿಗಳ ಗುಂಪು ಬಂತು. ಅವು ಆ ಮರದಿಂದ ಹಣ್ಣುಗಳನ್ನು ತಿನ್ನಲು ಬಂದಿದ್ದವು. ತಮ್ಮನನ್ನು ನೋಡಿ ಅವುಗಳು ಮಾತನಾಡಿಕೊಂಡವು, ಈ ಮನುಷ್ಯ ಸತ್ತಿದ್ದಾನೆ, ಇವನನ್ನು ನಾವು ಬೆಳ್ಳಿಯ ಗಣಿಗೆ ಅಥವಾ ಚಿನ್ನದ ಗಣಿಗೆ ತೆಗೆದುಕೊಂಡು ಹೋಗಿ ಹುಗಿಯೋಣ. ಆಗ ಒಂದು ಕೋತಿ, ನಾವು ಇವನನ್ನು ಚಿನ್ನದ ಗಣಿಯಲ್ಲಿ ಹುಗಿಯೋಣ ಎಂದು ಹೇಳಿತು. ಹೀಗೆ ಕೋತಿಗಳೆಲ್ಲ ಸೇರಿ ತಮ್ಮನನ್ನು ಹೊತ್ತುಕೊಂಡು ಹೋಗಿ ಚಿನ್ನದ ಗಣಿಯಲ್ಲಿ ಹುಗಿದವು. ತಮ್ಮನಿಗೆ ಎಚ್ಚರವಾದಾಗ ತಾನು ಚಿನ್ನದ ಗಣಿಯಲ್ಲಿರುವುದಾಗಿ ತಿಳಿಯಿತು. ಆತನ ಸುತ್ತಲೂ ತುಂಬ ಚಿನ್ನವಿದ್ದರೂ ಅವನು ಅಲ್ಲಿಂದ ಸ್ವಲ್ಪ ಚಿನ್ನ ತೆಗೆದುಕೊಂಡು ತನ್ನ ಮನೆಗೆ ಹೋದನು. ಹೀಗಿರಲು ಒಂದು ದಿನ ಅವನ ತಂದೆಯ ಶ್ರಾದ್ದದ ದಿನ ಬಂತು. ತಮ್ಮನು ಆ ದಿನ ವಿಶೇಷ ಅಡಿಗೆ ತಯಾರಿಸಿ ತನ್ನ ಅಣ್ಣನನ್ನು ಊಟಕ್ಕೆ ಬರಲು ಆಮಂತ್ರಿಸಿದ. ಬಡವನಾದ ಈ ತಮ್ಮನಿಗೆ ತಂದೆಯ ಶ್ರಾದ್ದದ ವಿಶೇಷ ಅಡಿಗೆ ಮಾಡಲು ಹೇಗೆ ಸಾಧ್ಯವಾಯಿತು ಎಂದು ಆಶ್ಚರ್ಯವಾಯಿತು. ತಮ್ಮನಿಗೆ ಅಣ್ಣ ಹೇಳಿದ, ನೀನು ಸ್ವಲ್ಪ ಚಿನ್ನ ತಂದು ನಿನ್ನ ಮನೆ ಬಾಗಿಲಿನಲ್ಲಿ ತೂಗಾಡಿಸಿದರೆ ನಾನು ನಿನ್ನ ಮನೆಗೆ ಬರುತ್ತೇನೆ. ಅಣ್ಣ ಹೇಳಿದಂತೆ ತಮ್ಮ ಮಾಡಿದ. ಅಣ್ಣ ತಮ್ಮನ ಮನೆಗೆ ಊಟಕ್ಕೆ ಬಂದಾಗ ಅವನಿಗೆ ತಮ್ಮನ ಮನೆಯಲ್ಲಿ ಚಿನ್ನ ಕಾಣಿಸಿತು. ಇದರಿಂದ ಅವನಿಗೆ ತಮ್ಮನ ಮೇಲೆ ಅಸೂಯೆ ಉಂಟಾಯಿತು. ತಮ್ಮನೊಡನೆ ಈ ಚಿನ್ನ ನಿನಗೆ ಹೇಗೆ ಸಿಕ್ಕಿತು ಎಂದು ಅಣ್ಣ ಕೇಳಲು ತಮ್ಮ ಕಾಡಿನಲ್ಲಿ ನಡೆದ ಘಟನೆಯನ್ನು ತಿಳಿಸಿದ. ತಮ್ಮನಂತೆ ಮಾಡಬೇಕೆಂದು ಅಣ್ಣನು ಆಲೋಚಿಸಿದ. ಹೀಗೆ ಒಂದು ದಿನ ಅಣ್ಣನು ಸೀಬೆ ಮರಕ್ಕೆ ಹತ್ತಿ ಕೆಲವು ಹಣ್ಣುಗಳನ್ನು ತಿಂದು ತಮ್ಮ ಮಾಡಿದಂತೆ ಮರದಲ್ಲಿ ಮಲಗಿದ. ಸ್ವಲ್ಪ ಹೊತ್ತಿನ ನಂತರ ಕೋತಿಗಳ ಗುಂಪು ಅಲ್ಲಿಗೆ ಬಂತು. ಮಲಗಿದ್ದ ಅಣ್ಣನನ್ನು ನೋಡಿ ಅವುಗಳು, ಇವನು ಸತ್ತಿದ್ದಾನೆ, ನಾವು ಇವನನ್ನು ಯಾವ ಗಣಿಗೆ ತೆಗೆದುಕೊಂಡು ಹೋಗೋಣ ಎಂದು ಮಾತನಾಡಿಕೊಂಡಾಗ ಒಂದು ಕೋತಿ ಹೇಳಿತು, ಬೆಳ್ಳಿಯ ಗಣಿಗೆ ತೆಗೆದುಕೊಂಡು ಹೋಗೋಣ. ಇದನ್ನು ಕೇಳಿದ ಅಣ್ಣ, ನನ್ನನ್ನು ಚಿನ್ನದ ಗಣಿಗೆ ತೆಗೆದುಕೊಂಡು ಹೋಗಿ ಎಂದು ಕೂಗಿದ. ಇವನು ಸತ್ತಿಲ್ಲ, ಜೀವಂತವಾಗಿದ್ದಾನೆ ಎನ್ನುತ್ತಾ ಕೋತಿಗಳು ಅವನನ್ನು ಮರದಿಂದ ಕೆಳಗೆ ದೂಡಿದೆವು. ಮರದಿಂದ ಬಿದ್ದ ಅಣ್ಣ ಸತ್ತು ಹೋದ. ಅಸೂಯೆ ಮಾಡಿದವರಿಗೆ ಇದೇ ಗತಿ.